ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕನ್ನಡತಿಯನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ಸೂಪರ್ ರೆಸಿಪಿ ಜೊತೆ ಬಂದಿದ್ದೀನಿ, ಅಂದರೆ ವೆಯ್ಟ್ ಲಾಸ್ ಪೌಡರ್. ಇವಾಗಂತೂ ಈ ವೆಯ್ಟ್ ಲಾಸ್ ಪೌಡರು ಟ್ರೆಂಡಿಂಗಲ್ಲಿದೆ. ಯಾಕಂದರೆ ಈ ಪೌಡರ್ಗಳನ್ನ ನಾವು 1,000-1,500 ರೂಪಾಯಿ ಕೊಟ್ಬಿಟ್ಟು ಅಂಗಡಿನಲ್ಲಿ ತೊಗೋತೀವಿ. 1 kgಗೆ ನಾವು ತುಂಬ ಕಡಿಮೆನಲ್ಲೇ ಮನೆಯಲ್ಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಪೌಡ್ರ್ ಮಾಡ್ಕೊಬೋದು. ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ, 100% ನ್ಯಾಚುರಲ್ಲು. ಈ ವೆಯ್ಟ್ ಲಾಸ್ ರೆಸಿಪಿ ಹೆಂಗೆ ಮಾಡೋದು ಅಂತಂದರೆ, ಅದಕ್ಕೆ ಫಸ್ಟ್ ಏನೇನು ತೊಗೋಬೇಕಂತ ನಾನು ಹೇಳ್ತೀನಿ. ರಾಗಿ, ಕಪ್ಪು ಅಕ್ಕಿ, ಹುರುಳಿಕಾಳು, ಹೆಸರುಬೇಳೆ, ಬಾರ್ಲಿ, ಉದ್ದಿನಕಾಳು, ಜೀರಿಗೆ, ಕಾಳುಮೆಣಸು, ಮೆಂತ್ಯ. ಈ ಎಲ್ಲ ಪದಾರ್ಥಗಳು ನಮ್ಮ ದೇಹಕ್ಕೆ ಅದರದ್ದೇ ಆದಂಥ ತುಂಬ ಒಳ್ಳೊಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಕಪ್ಪು ಅಕ್ಕಿನಲ್ಲಿ ಜಾಸ್ತಿ ಫೈಬರ್ ಇರುತ್ತೆ. ಇದು ಹೊಟ್ಟೆ ತುಂಬಿರೋ ಫೀಲಿಂಗ್ ಕೊಡುತ್ತೆ ನಮಗೆ. ಹೆಚ್ಚು ತಿನ್ನೋ ಆಸೆ, ಅಂದರೆ ಮತ್ತೆ ಮತ್ತೆ ಹಸಿವಾಗ್ತಾಯಿದೆ ತಿನ್ನಬೇಕು ಅನ್ನೋ ಆಸೆನ ಕಡಿಮೆ ಮಾಡುತ್ತೆ. ಹುರುಳಿಕಾಳು ಮತ್ತು ಹೆಸರುಬೇಳೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ದೇಹದಲ್ಲಿ ಕೊಬ್ಬು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾರ್ಲಿ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹೊಟ್ಟೆ ಕೊಬ್ಬು ಕಮ್ಮಿ ಮಾಡುತ್ತೆ ಮತ್ತು ಬಾಡಿ ಹೀಟ್ ಆಗೋದ್ರಿಂದ ಅದು ತಪ್ಪಿಸುತ್ತೆ ನಮಗೆ. ಉದ್ದಿನಕಾಳು ದೇಹಕ್ಕೆ ಚೆನ್ನಾಗಿ ಸ್ಟ್ರೆಂತ್ ಕೊಡುತ್ತೆ. ಮಸಲ್ಸ್ ಎಲ್ಲ ಒಳ್ಳೆ ಗಟ್ಟಿ ಆಗುತ್ತೆ ನಮಗೆ. ಜೀರಿಗೆ ಮತ್ತು ಕಾಳುಮೆಣಸು ದೇಹಕ್ಕೆ ನ್ಯಾಚುರಲ್ ಡಿಟಾಕ್ಸ್ ಆಗೋ ಥರ ಹೆಲ್ಪ್ ಮಾಡುತ್ತೆ. ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಮೆಂತ್ಯ ನಮ್ಮ ಬಾಡಿನಲ್ಲಿ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಹಸಿವನ್ನು ಸಹ ಕಡಿಮೆ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ. ಮೊದಲು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆರಳಲ್ಲೇ ಒಣಗಿಸ್ಕೊಳ್ಳಿ. ಒಂದು ಅರ್ಧ ದಿನ ಒಣಗಿಸಿ ಸಾಕು. ಆಮೇಲೆ ಎಲ್ಲನೂ ಒಂದೊಂದಾಗಿಯೇ ತೆಗೆದ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆ ಡ್ರೈ ರೋಸ್ಟ್ ಮಾಡಬೇಕಾದ್ರೆ ನಮ್ಗೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಸೊ ಏನಂದರೆ, ನಾನಿಲ್ಲಿ ಎಷ್ಟು ಅಳತೆ ತೊಗೊಂಡಿದ್ದೀನಿ ಅಂದರೆ 1 kg ರಾಗಿ ತೊಗೊಂಡಿದ್ದೀನಿ, 2 ಕಪ್ಪು 2 ಲೋಟ, ಈಗ ತೋರಿಸ್ತಾ ಇದ್ನಲ್ಲ ಈ ಲೋಟದಲ್ಲಿ 2 ಲೋಟ ಕಪ್ಪು ಅಕ್ಕಿ, 1 ಲೋಟ ಬಾರ್ಲಿ, 1 ಲೋಟ ಹೆಸರುಬೇಳೆ, 1 ಲೋಟ ಉದ್ದಿನಕಾಳು, 1 ಲೋಟ ಹುರುಳಿಕಾಳು, ಆಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬಾಣಲೆಯಲ್ಲಿ ನಿಧಾನಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಮಗೆ ಕಪ್ಪು ಅಕ್ಕಿ ಅಂದರೆ ಜಾಸ್ತಿ ಉರಿನಲ್ಲಿ ಇಟ್ಕೊಂಡ್ರೆ ಸುಟ್ಟೋಗ್ಬಿಡುತ್ತೆ, ಗೊತ್ತಾಗಲ್ಲ. ಅಂದರೆ ಅದು ಒಂಥರ ಈ ನಾವು ಕಪ್ಪು ಎಳ್ಳು ಹುರಿದಾಗ ಘಮ ಬರುತ್ತಲ್ಲ, ಆ ಥರ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಚಟಪಟ ಅಂತ ಈ ಕಡಲೆಪುರಿ ಆಗೋಕ್ಕೆ ಬರುತ್ತಲ್ಲ, ಆ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ನಮ್ಗೆ ಇದಾಗಿದೆ ಅಂತ. ಎಲ್ಲನೂ ಅಷ್ಟೇ ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಾಗಲ್ಲ. ಎಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಎಲ್ಲ ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಪುಡಿ ಮಾಡಿ ಜರಡಿ ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ, ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಇದನ್ನು ಹೆಂಗೆ ಬಳಸಬೇಕಪ್ಪ ಅಂತಂದರೆ, ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಸ್ಪೂನ್ ಪುಡಿಗೆ ಗಂಜಿ ಮಾಡಿಕೊಂಡು ಕುಡಿಬೇಕು. ಇಲ್ಲ ಬೆಳಗ್ಗೆ ಆಗಲಿಲ್ಲ ಅಂದರೆ ರಾತ್ರಿನಾದರೂ ಕುಡಿಬೋದು. ಮೀಲ್ ರಿಪ್ಲೇಸ್ಮೆಂಟ್ ಥರ ಇದನ್ನು ಕುಡಿಬೋದು. ಒಳ್ಳೆ ಫಲಿತಾಂಶ ಗೊತ್ತಾಗಬೇಕು ಅಂದರೆ 30ರಿಂದ 45 ದಿನ ಆಗುತ್ತೆ. ನಾನು ಬರೀ ಪುಡಿ ತೊಗೋತಾ ಇದ್ದೀನಿ, ಇದು ವೆಯ್ಟ್ ಲಾಸ್ ಪೌಡ್ರ್ ತೊಗೋತಾ ಇದ್ದೀನಿ ಅಂತೇಳಿ ಆಗಬೇಕಾಗಿ ತಿನ್ನೋದಲ್ಲ. ಸ್ವಲ್ಪ ವ್ಯಾಯಾಮ, ಲಿಮಿಟೆಡ್ ಊಟ ಎಲ್ಲ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸಾವಿರಾರು ರೂಪಾಯಿ ಅಂಗಡಿನಲ್ಲಿ ಸುರಿಯೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ರಿಸಲ್ಟ್ ಹೆಂಗಿರುತ್ತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ. ವಿಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದ.